ಮೈಸೂರು ಜಿಲ್ಲೆಯಲ್ಲಿ ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ತಾರಕಕ್ಕೇರಿದೆ. ಇದುವರೆಗೂ 3 ಬಲಿಯಾಗಿದ್ದರೆ ಮತ್ತೊಬ್ಬರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ DCF ಪರಮೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಮೈಸೂರು ಜಿಲ್ಲೆಯಲ್ಲಿ ಹುಲಿ ಆತಂಕ ಜಾಸ್ತಿ ಆಗಿದೆ. ಎಷ್ಟು ಹುಲಿಗಳು ಹೊರಭಾಗದಲ್ಲಿ ಬಂದಿದೆ, ಹೇಗಿದೆ ಪರಿಸ್ಥಿತಿ ಅಂತ? ಮೈಸೂರು ಜಿಲ್ಲೆ ಅಂದಾಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬಂಡೀಪುರ, ನಾಗರಹೊಳೆ ಎಲ್ಲ ಪ್ರದೇಶ ಸೇರಿಕೊಳ್ಳುತ್ತೆ. ಮೈಸೂರು ಜಿಲ್ಲೆಗೆ ಬಂಡೀಪುರದ ಒಂದು 450 ಸ್ಕ್ವೇರ್ ಕಿಲೋಮೀಟ್ರ್, ನಾಗರಹೊಳೆದು ಹೆಚ್ಚು ಕಡಿಮೆ 450 ಸ್ಕ್ವೇರ್ ಕಿಲೋಮೀಟ್ರು ಹುಲಿ ಸಂರಕ್ಷಿತ ಪ್ರದೇಶದ ಭಾಗಗಳು ಸೇರಿದೆ. ಅದ್ರ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ ನಮಗೆ ಬೇರೆ ವಿಭಾಗಗಳಿದ್ದಾವೆ. ಅದು ಹುಣಸೂರು ವಿಭಾಗ ಇರ್ಬೋದು, ಮೈಸೂರು ವೈಲ್ಡ್ ಲೈಫ್ ಇದೆ, ಮತ್ತು ಈ ರೀತಿಯ ವಿಭಾಗಗಳಿರೋದ್ರಿಂದ ಮೈಸೂರು ಜಿಲ್ಲೆಯಲ್ಲಿ ಖಚಿತವಾಗಿ ನನ್ನ ಪ್ರಾದೇಶಿಕ ವಿಭಾಗ, ಅದರಲ್ಲೂ ಸರಗೂರು, HD ಕೋಟೆ, ನಂಜನಗೂಡು ಭಾಗ ಮತ್ತು ಮೈಸೂರಿನ ಕೆಲವು ಆಯ್ದ ಭಾಗಗಳಲ್ಲಿ ಸೇರಿಸಿ ಒಂದು ಹತ್ತತ್ರ ಒಂದು 20 ಹುಲಿಗಳು ವಾಸಸ್ಥಾನ ಇದೆ. ಅದು ಹೊರಗಡೆ ಬರೆದಿರ್ತಕ್ಕಂಥಲ್ಲ, ಅದು ಮೊದಲಿಂದನೂ ಇದ್ದಾವೆ. ಅದು ಆವಾಸಸ್ಥಾನ, ಅದರದ್ದು ಆವಾಸಸ್ಥಾನ. ಅಂದರೆ ಈಗ ಹುಲಿಗಳು ಹೊರಗೆ ಅಂದರೆ ಕಾಡಂಚಿನ ಪ್ರದೇಶಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ? ಕಾಡಂಚಿನ ಹೊರಗಡೆ ಏನೋ ಇಲ್ಲ, ಅವು ಅಲ್ಲಲ್ಲಿ ಸ್ಟ್ರೀಮ್ಗಳಲ್ಲಿದೆ, ಗುತ್ತಿಯಲ್ಲಿದೆ, ಪೊದೆಗಳಲ್ಲಿದೆ, ಅಲ್ಲಿ ಸೇರಿಕೊಳ್ತವೆ, ಶೆಲ್ಟರ್ ತೊಗೋತವೆ. ಏನಕ್ಕೆ ರೀಸನ್ ಅಂದರೆ ಅಲ್ಲಿ ಸಿಗ್ತಕ್ಕಂಥ ಅದಕ್ಕೆ ಸಿಗ್ತಕ್ಕಂಥ ಆವಾಸ ಸ್ಥಾನ, ಮತ್ತು ಬ್ರೀಡಿಂಗ್ ಜಾಗ, ಮತ್ತು ಮರಿಗಳಿದ್ದರೆ ಮರಿಗಳನ್ನ ಸಾಕಲಿಕ್ಕೆ ಒಂದು ಯೋಗ್ಯವಾದಂತಹ ಜಾಗ, ಮತ್ತು ಕುಡಿಯೋ ನೀರು ಸಿಗ್ತದೆ, ಒಂದು ವಾಸಿಸಲಿಕ್ಕೆ ಒಂದು ಡೆನ್ ಅಂತ ಸಿಕ್ಕಿದಾಗ ಅಲ್ಲಿ ಇರ್ತವೆ. ಅದೇನು ಹೊರಗಡೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ಬಂದಾಗ ಹೊರಗಡೆ ಇರ್ತವೆ. ಹೋಗ್ತಕ್ಕಂಥ ಜಾಗದಲ್ಲಿ ಮನುಷ್ಯನ ಅಚಾತುರ್ಯದಿಂದ ಈ ಎಲ್ಲ ಘಟನೆಗಳಾಗಿರೋದು ಮನುಷ್ಯನ ಅಚಾತುರ್ಯದಿಂದ, ಅವನೇ ಹತ್ರದಿಂದ ಹೋಗಿರ್ತಾನೆ ಅಥವಾ ಆ ಥರ ಆದಾಗ ಅಚಾತುರ್ಯದಿಂದ ಆಗಿದ್ದಾವೆ. ಅವು ಹೊರಗಡೆ ಬರ್ತಕ್ಕಂಥ ರೀಸನ್ನು ಇದೇನೆ, ಬ್ರೀಡಿಂಗ್ ಸೀಸನ್ನು, ಮತ್ತು ಅದ್ರದ್ದು ಏನಾದ್ರು ಇನ್ಕೇಪಬಲ್ ಇದ್ದಾಗ, ಅದಕ್ಕೇನಾದ್ರು ಇಂಜುರಿ ಆದಾಗ, ಗಾಯಗಳಾದಾಗ, ಅಥವಾ ಫೈಟಿಂಗ್ ಆದಾಗ ಗಾಯಗಳಾಗ್ತವೆ, ಅಥವಾ ಒಂದು ದೊಡ್ಡ ಹುಲಿ ಚಿಕ್ಕ ಹುಲಿನ ಹೊರದೂಡ್ ಬರ್ಬೋದು. ಜಾಗಗಳ ಕಡಿಮೆ ಆದಾಗ, ಟೆರಿಟರಿ ಏನಾರು ಕಡಿಮೆ ಆದಾಗ ಅದರಿಂದ ಕೂಡ ಹೊರಗಡೆ ಬರ್ತಕ್ಕಂಥ ನಿರ್ದೇಶನಗಳಿದೆ. ಈಗ 20 ಹುಲಿಗಳಲ್ಲಿ ಎಷ್ಟು ಹುಲಿಗಳನ್ನು ತಾವು ಪತ್ತೆ ಹಚ್ಚಿ ಅದನ್ನ ಸಂರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿರುವಂಥದ್ದು, ಕಾಡಿಗೆ ಬಿಟ್ಟಿರುವಂಥದ್ದು, ಅಥವಾ ಬನ್ನೇರಘಟ್ಟ ಅಥವಾ ಈ ರೀತಿ ಎಷ್ಟು ಹುಲಿಗಳನ್ನು ತಾವು? ಈಗ ಏನು 20 ಅಂತ ನಾವು ಒಂದು ಅಂದಾಜು ಮೇಲೆ ಹೇಳ್ತೇವೆ. ಅದರಲ್ಲಿ ಎಲ್ಲ ಹುಲಿಗಳನ್ನು ಹಿಡಿದು ನಾವು ಇದು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಾಗಿ ಅವಾಗ ವಾಪಸ್ ಹೋಗ್ತೇವೆ. ವೈಜ್ಞಾನಿಕ ಕಾರಣಗಳಿದ್ದಾವೆ. ತೀರಾ ಅವಶ್ಯಕತೆ ಇದೆ. ಇದು ತುಂಬ ಮನುಷ್ಯನಿಗೆ ತುಂಬ ಕಾಡಿದ್ದ ತುಂಬ ದೂರ ಇದೆ. ಇವು ಮನುಷ್ಯನಿಗೆ ಮತ್ತೆ ಏನಾದ್ರು ದಾಳಿ ಮಾಡ್ಬೋದೇನೋ ಅನ್ನೋ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಮತ್ತು ಜನಗಳನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕಾರ್ಯಕ್ರಮವಾಗಿ ನಾವು ಈಗಾಗಲೇ ಒಂದು 5 ಹುಲಿಗಳನ್ನ ಹಿಡಿದಿದ್ದೇವೆ. ಅದ್ರ ಜೊತೆಗೆ ಸ್ವಲ್ಪ ಮರಿಗಳನ್ನು ಕೂಡ ಹಿಡಿದಿದೆ. ಸೊ ಕಾರ್ಯಾಚರಣೆ ಯಾವ ರೀತಿ ಆಗುತ್ತೆ ಸರ್? ಯಾಕಂದರೆ ಹುಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಹ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ? ಕಾರ್ಯಾಚರಣೆಯನ್ನು ನಮ್ಮ NTCಯಲ್ಲಿ ಒಂದು ಗೈಡ್ಲೈನ್ಸ್ ಇದೆ. ಅದನ್ನ ನಾವೀಗ ದಾಳಿ ಮಾಡಿದ ತಕ್ಷಣ ಅಥವಾ ಸುಮಾರು ಹಸುಗಳನ್ನ ಹಿಡಿದ ತಕ್ಷಣ ಅದಕ್ಕೆ ಆದ ಸೆಟ್ ಆಫ್ ಗೈಡ್ಲೈನ್ಸ್ ಇದೆ. ಅದನ್ನ ಹಸುಗಳನ್ನ ದಾಳಿ ಮಾಡಿದಾಗ ಎಷ್ಟು ಹಸುಗಳನ್ನ ಸಾಯಿಸ್ತು, ಅದು ಮತ್ತು ಯಾವ ಭಾಗದಲ್ಲಿ ಸಾಯಿಸ್ತು, ಎಷ್ಟು ದಿನದಿಂದ ಸಾಯಿಸಿದೆ ಮತ್ತು ಅನ್ನೋ ಒಂದು ಡಿಸ್ಟ್ರಿಬ್ಯೂಷನ್ ಮ್ಯಾಪ್ ತೊಗೊಂಡು ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಅದು ಮೊದಲನೇದಾಗಬೇಕಾಗುತ್ತೆ. ಆಮೇಲೆ ಸ್ಟಡಿ ಮಾಡಿದ್ಮೇಲೆ ದೆನ್ ಮೇಲ್ಗಡೆಯವ್ರಿಗೆ ನಮ್ಮ ಮೇಲಾಧಿಕಾರಿಗಳಿಗೆ ಬರೆದು ಅವರಿಂದ ಅನುಮತಿಯನ್ನು ಪಡಿತೀವಿ ಕಾರ್ಯಾಚರಣೆ ಮಾಡಬೇಕಂತ. ಕಾರ್ಯಾಚರಣೆಗೆ ಅದರದ್ದೇ ಆದ ರೂಪುರೇಷೆಗಳಿದೆ. ಅದಕ್ಕೆ ಒಂದು ಕ್ಯಾಮ್ರಾ ಟ್ರ್ಯಾಪ್ ಮಾಡಿ ಇದೇ ಯಾವ ಭಾಗದಲ್ಲಿ ಈ ಹುಲಿ ಇಷ್ಟು ಕ್ಯಾಟಲ್ಗಳನ್ನ ಅಟ್ಯಾಕ್ ಮಾಡಿದೆ, ತದನಂತರದಲ್ಲಿ ಇದನ್ನು ಮನುಷ್ಯನ ಅಟ್ಯಾಕ್ ಮಾಡಿದ್ದೆ ಅದರಲ್ಲಿ ಇದೇ ಹುಲಿ ಅನ್ನೋದನ್ನು ಕನ್ಫರ್ಮೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಆಮೇಲೆ ಕಾರ್ಯಾಚರಣೆಯನ್ನು ಮಾಡ್ತೇವೆ. ಕಾರ್ಯಾಚರಣೆಗೆ ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಮೊದಲೆಲ್ಲ ಬರಗಾಲಲ್ಲಿ ಅಂತಂದರೆ ಕಾಲಲ್ಲಿ ನಡ್ಕೊಂಡು ಹೋಗಿ ಅದರ ಹೆಜ್ಜೆ ಗುರುತೆಲ್ಲ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ. ಕ್ಯಾಮ್ರಾಗಳನ್ನ ಇಡ್ತೇವೆ. ಕ್ಯಾಮ್ರಾಗಳಲ್ಲಿ ನೈಟು ಇಟ್ಟಾಗ ಬೆಳಿಗ್ಗೆ ಹೊತ್ತು ಈ ಭಾಗದಲ್ಲಿ ಓಡಿದೆ ಅಂದರೆ ಮೋಸ್ಟ್ಲಿ ಅದು ಈ ಕ್ಯಾಮ್ರಾದಲ್ಲಿ ಪತ್ತೆ ಹಚ್ಚಿದ ಮೇಲೆ ಈ ಹುಲಿ ಈ ಭಾಗದಲ್ಲಿ ಇರಿದೆ ಅನ್ನೋದನ್ನು ಹಿಂಬಾಲಿಸಿ ಮಾಡ್ತಕ್ಕಂಥದ್ದು. ಮತ್ತು ಆನೆಗಳನ್ನ ತಂದು ಅದನ್ನು ಹುಡುಕ್ತಕ್ಕಂಥದ್ದು. ತದನಂತರದಲ್ಲಿ ಈಗ ಇತ್ತೀಚೆಗೆ ನಮಗೆ ಥರ್ಮಲ್ ಡ್ರೋನ್ಸ್, ಏರಿಯಲ್ ಥರ್ಮಲ್ ಡ್ರೋನ್ಸ್ ಅಂತ ಬಂದಿದೆ. ಅಡ್ವಾನ್ಸ್ಡ್ ಏರಿಯಲ್ ಥರ್ಮಲ್ ಡ್ರೋನ್ಸ್ನ ಇಟ್ಕೊಂಡು ಅದನ್ನು ಪತ್ತೆ ಹಚ್ಚಿ ಅದನ್ನು ಹಿಡಿತಕ್ಕಂಥ ಕಾರ್ಯಾಚರಣೆ ಈಗಾಗಲೇ ಮಾಡಿದ್ದೇವೆ. ಸೊ ಸಾಕಾನೆಗಳ ಬಳಕೆ ಆಗ್ತಾ ಇದೆಯಾ? ಎಷ್ಟು ಕಡೆ ಈಗ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ? ಈಗ 3 ಕಡೆ ಕೂಂಬಿಂಗ್ ಕಾರ್ಯಾಚರಣೆ ನಡೀತದೆ. ಅದರಲ್ಲಿ ಮುಖ್ಯವಾಗಿ ಬಂಡೀಪುರ ಸಂಸ್ಥೆ ಪ್ರದೇಶದ ಎಡಿಯಾಲ ಉಪವಿಭಾಗದಲ್ಲಿ, ಒಂದು ಮುಳ್ಳೂರು ಭಾಗದಲ್ಲಿ, ಮತ್ತು ಹಿರೇಗೌಡನಹಳ್ಳಿ ಆ ಭಾಗದಲ್ಲಿ, ಮತ್ತು ಯಗ್ನೂರು ಗ್ರಾಮದಲ್ಲಿ, ಸರಗೂರು ವಲಯದ ಯಗ್ನೂರು ಗ್ರಾಮದಲ್ಲಿ ಕಾರ್ಯಾಚರಣೆ ನಡೀತದೆ. ಅಂದರೆ ಈಗ ಸಾಕಾನೆಗಳು ಯಾವ್ಯಾವ್ದು ಬಳಸ್ಕೊತಾ ಇದ್ದಾರೆ? ಸಾಕಾನೆಗಳು ಭೀಮಾ ಇದೆ, ಧನಂಜಯ ಇದೆ, ಮತ್ತು ಇತರ ಆನೆಗಳು ಇದಾವೆ. ಜೊತೆ ಜಾನುವಾರುಗಳ ಮೇಲೆ ಈ ಹುಲಿ ಮತ್ತು ಬೇರೆ ಬೇರೆ ಪ್ರಾಣಿಗಳು ದಾಳಿ ಮಾಡುವಂಥದ್ದು ಸಹಜವಾಗಿ ಆಗ್ತಾನೆ ಇರುತ್ತೆ. ಅವಾಗ ಮನುಷ್ಯನ ಮೇಲೆ ದಾಳಿ ಮಾಡಿದಾಗ ಇದು ಸಾಕಷ್ಟು ಗಂಭೀರತೆಯನ್ನು ಪಡ್ಕೊಳ್ತದೆ. ಇದುವರೆಗೆ ಎಷ್ಟು ಜನರ ಮೇಲೆ ದಾಳಿ ಮಾಡಿರುವಂಥದ್ದು ಮತ್ತು ಮನುಷ್ಯರ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣ ಏನು? ಮನುಷ್ಯನ ಮೇಲೆ ಅದೇ ಅಟ್ಯಾಕ್ ಮಾಡಲ್ಲ. ತಮಗೆ ಹೇಳ್ದಂಗೆ ಮನುಷ್ಯ ಅದ್ರ ಹತ್ರ ಹೋದಾಗ ಅಥವಾ ಅತಾಚುರ್ಯದಿಂದ ಎಲ್ಲೋ ಒಂದು ಉಳ್ತಾ ಇರ್ತಾನೆ, ಮೊನ್ನೆ ಉಳ್ತಿದ್ದಾಗ ಬಹಿರ್ದೆಸೆಗೆ ಹೋಗಿರ್ತಾನೆ, ಆವಾಗ ಅವ್ನು ಕೂತಿರೋ ಪೋಸ್ಟರ್ ನೋಡಿ ಅಟ್ಯಾಕ್ ಮಾಡಿರ್ಬೋದು. ಅಥವಾ ಈ ಥರ ಒಂದು ಘಟನೆಗಳು ಮರುಕಳಿಸಿವೆ. ಈ ಥರ ಘಟನೆಗಳು ತುಂಬ ಅಪರೂಪ. ಅಂದರೆ ವರ್ಷಕ್ಕೆ 1, 2, 3 ಆಗ್ತವೆ. ಹಂಗಾಗಿ ಒಂದಾದ್ರೂ ಅದು ಮನುಷ್ಯನ ಪ್ರಾಣ ಭಾಳ ಮುಖ್ಯ.
ಹಂಗಾಗಿ ಆ ಥರದ್ದು ಘಟನೆಗಳು ಆಗದಿದ್ದಂಗೆ ನಾವು ಎಲ್ಲ ಕ್ರಮಗಳನ್ನ ಅಂದರೆ ಎಸ್ಪೆಷಲಿ ನವಂಬರ್ ಡಿಸೆಂಬರಲ್ಲಿ ಜನಗಳನ್ನ ತಗೊಂಡು ಜನಗಳಿಗೆ ತಿಳುವಳಿಕೆ ಮಾಡೋದ್ರಿಂದ ಕಡಿಮೆ ಮಾಡೋದು ನಾವು. ಅಂದರೆ ಈಗ 16 ದಿನಗಳ ಅಂತರದಲ್ಲಿ 3 ಸಾವನ್ನಪ್ಪಿರುವಂಥದ್ದಾಯಿತು. ಈಗ ಅದನ್ನು ತಡೆಗಟ್ಟಲಿಕ್ಕೆ ಏನಾದರೂ ವಿಶೇಷವಾದಂತಹ ಜಾಗೃತಿ ಅಥವಾ ಬೇರೆ ಬೇರೆ ಕ್ರಮಗಳನ್ನು ಅರಣ್ಯ ಇಲಾಖೆ ಕೈಗೊಳ್ತಾ ಇದೆಯಾ? ಅರಣ್ಯ ಇಲಾಖೆಯಿಂದ ನಮ್ಮ ಮೇಲಾಧಿಕಾರಿಗಳು, ಅದರಲ್ಲೂ ನಮ್ಮ PCF ಸಾಹೇಬ ಮೇಡಮ್ ಅವರು ಈಗಾಗಲೇ ಮೈಸೂರಿನಿಂದ ಹಿಡಿದು ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರು ವೃತ್ತಗಳಿಂದ ಸಿಬ್ಬಂದಿಗಳನ್ನು ಸುಮಾರು ಒಂದು 100-150 ಸಿಬ್ಬಂದಿಗಳನ್ನ ಇಲ್ಲಿಗೆ ನಿಯೋಜನೆ ಮಾಡಿದ್ದಾರೆ. ವಾಹನಗಳನ್ನ ನಿಯೋಜನೆ ಮಾಡಿದ್ದಾರೆ, ಸವಲತ್ತನ್ನು ಕೊಟ್ಟಿದ್ದಾರೆ, ವೆಪನ್ಸ್ ಕೊಟ್ಟಿದ್ದಾರೆ. ಮತ್ತು ನೀವು ಟರ್ಮಲ್ ಡ್ರೋನ್ಸ್ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಪಾಂಪ್ಲೆಟ್ ಮಾಡಿ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಏರಿಯಲ್ ಮೈಕ್ ಸಿಸ್ಟಮ್ ತೊಗೊಂಡು ಪಬ್ಲಿಕ್ ಅಡ್ರೆಸ್ ಮಾಡಿ ಅದನ್ನ ಮಾಡಲಿಕ್ಕೆ ಮಾಡಿದ್ದಾರೆ. ಮತ್ತು 2 ಸಫಾರಿಗಳನ್ನ ಬಂದ್ ಮಾಡಿ ಅಲ್ಲಿರ್ತಕ್ಕಂಥ ಜನಗಳು, ಅಲ್ಲಿರ್ತಕ್ಕಂಥ ಸಲಕರಣೆಗಳು, ವಾಹನಗಳನ್ನ ತಗೊಂಡು ಜನಗಳಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಮಾಸ್ಕನ್ನು ಕೊಡ್ತಕ್ಕಂಥದ್ದು. ಯಾವ ರೀತಿ ಕೆಲಸ ಮಾಡುತ್ತೆ? ಅದು ಮುಖವಾಡ ಅಂತ ಹೇಳಿದ್ವಿ, ಮೊದಲಿಂದ ನಾವು ಯೂಸ್ ಮಾಡ್ತಿದ್ವಿ. ಈ ಸಂದರ್ಭದಲ್ಲಿ ಮುಖವಾಡನ ಹಾಕೊಂಡ್ರೆ ಮನುಷ್ಯನ ಅಟ್ಯಾಕ್ ಮಾಡಲ್ಲ ಅನ್ನೋ ಒಂದು ಇದ್ರ ಮೇಲೆ ಮಾಸ್ಕನ್ನು ಈಗಾಗಲೇ ಒಂದು 50,000 ತೊಗೊಂಡಿದ್ದೀವಿ. ಅದನ್ನು ಡಿಸ್ಟ್ರಿಬ್ಯೂಟ್ ಕೂಡ ಮಾಸ್ಕ್ ಹಾಕೊಳ್ಳೋದು ಅಂದರೆ ಅದು ಹಿಂದ್ಗಡೆಯಿಂದ ಹಿಂಗೆ ಮುಖ ನಮ್ದಿದೆ, ಹಿಂದ್ಗಡೆ ಒಂದು ಮಾಸ್ಕ್ ಹಾಕ್ಕೊಂಡು ಮಾಡ್ತಕ್ಕಂಥ ಮನುಷ್ಯನ ನೋಡಿದ್ರೆ ಅಟ್ಯಾಕ್ ಮಾಡಲ್ಲ ಅಂತ, ನಿಂತ ಪೋಸ್ಟರಲ್ಲಿ ಮಾಡಲ್ಲ ಅಂದರೆ ಹುಲಿ ಮನುಷ್ಯನನ್ನು ನೋಡಿದ್ರೆ ಅಟ್ಯಾಕ್ ಮಾಡಲ್ಲ ಅಂತ ಅನ್ನೋದು. ಹೌದು ಹೌದು, ಖಂಡಿತ ವೈಜ್ಞಾನಿಕವಾಗಿ ಇದಾಗಿದೆ. ಅದಾಗಿಯೂ ಅವನೇ ಹತ್ರ ಹೋದಾಗ ನೀವೇ ನಮ್ಮ ಹತ್ರ ಬಂದರೆ ಅಟ್ಯಾಕ್ ಮಾಡ್ದಂಗೆ ನಾವು ಅದು ಹುಲಿ ಅಟ್ಯಾಕ್ ಮಾಡ್ಬೋದು. ಬಗ್ಗಿದಾಗ ಕೂತಿದ ಪೋಸ್ಟರು ಅದಕ್ಕೆ ತುಂಬ ಅಟ್ರಾಕ್ಟಿವ್, ಎಸ್ಪೆಷಲಿ ಬಗ್ಗೆ ನಡೀತಕ್ಕಂಥ ಹಸುಗಳಾಗಿರೋದು, ಮೇಕೆ, ಕುರಿ ಈ ಥರದನ್ನು ಅಟ್ಯಾಕ್ ಮಾಡುತ್ತೆ. ಅದನ್ನ ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ನಮ್ಮ ಜನರು ಏನಾರು ಹೋಗಿ ಅದನ್ನು ಬಿಡಿಸ್ತಕ್ಕಂಥ ಎಷ್ಟೋ ಕಡೆ ಆಗಿದೆ. ಅದನ್ನು ಜನಗಳು ಹೋಗಿ ಅಯ್ಯೋ ನನ್ನ ಹಸುನ ಹಿಡ್ಕೊತು ಅಂತ ಹೋಗಿದಾಗ ಹತ್ರ ಹೋದಾಗ ಆಗ ಇದು ನನ್ನ ಬೇಟೆಗೆ ಇದು ಅಡ್ಡ ಬಂತಲ್ಲ ಅಂತೇಳಿ ಮನುಷ್ಯನ ಅಟ್ಯಾಕ್. ಸರ್, ಸಾಮಾನ್ಯವಾಗಿ ಹುಲಿಗೆ ಮನುಷ್ಯ ನೈಸರ್ಗಿಕ ಆಹಾರ ಅಲ್ಲ, ಆದರೂ ಸಹ ಅದು ಮನುಷ್ಯನನ್ನು ತಿನ್ನಲಿಕ್ಕೆ ಶುರು ಮಾಡಿದೆ ಅಂತೇಳಿ ನರಭಕ್ಷಕ ಅಂತ ಸಾಕಷ್ಟು ಚರ್ಚೆ ಶುರುವಾಗಿದೆ. ತಮ್ಮ ಅಭಿಪ್ರಾಯ? ನರಭಕ್ಷಕ ಅಂತ ಯಾವುದೇ ಪ್ರಾಣಿ ಇಲ್ಲ, ಅನ್ಲೆಸ್ ಅಂಟಿಲ್ ಇಟ್ ಈಸ್ ಪ್ರೂವ್ಡ್. ಆ ರೀತಿ ವೈಜ್ಞಾನಿಕವಾಗಿ ಯಾವುದೇ ಯಾರನ್ನು ಕೂಡ ನರಭಕ್ಷಕ ಅಂತ ಅನ್ನಲ್ಲ. ಮನುಷ್ಯನಲ್ಲಿ ಕೊಲೆಗಡಕ ಅಂತ ಹೇಳ್ತೀವಿ, ಕೊಲೆ ಮಾಡಿದಾಗ ಅವನಿಗೆ ಅಭ್ಯಾಸ ಇರ್ಬೋದು ಹೊರತು ಪ್ರಾಣಿಗಳಲ್ಲಿ ಯಾವುದೂ ಕೂಡ ಇಂಟೆನ್ಷನಲ್ಲಿ ನರಭಕ್ಷಕ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಹುಲಿಗಳನ್ನು ನರ ಹಂತಕ ಅಂತ ಹೇಳ್ಬೋದು, ಯಾಕಂದರೆ ಅದು ಸಾಯಿಸ್ತಾ ಇದ್ದಾವೆ, ಹಾಗಾಗಿ ಹಂತಕ ಅಂತ ಬಳಸ್ಬೋದು. ಹಂತಕನೂ ಅಲ್ಲ ಅದು. ಹಂತಕ ಅಂದಮೇಲೆ ಅದಕ್ಕೊಂದು ಪ್ರವೃತ್ತಿ ಇದ್ದಾಗ ಹಂತಕ ಅಂತೀವಿ, ಅದು ಹಂತಕನೂ ಅಲ್ಲ. ಆಯಿತಾ? ಕಾಡುಗಳನ್ನ ನರ ಹಂತಕ ವೀರಪ್ಪನ್ ಅಂತಿದ್ವಿ, ಆ ಪ್ರಾಣಿಗಳನ್ನ ನರ ಹಂತಕ ಅನ್ನೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಸಾಯಿಸ್ತಾ ಇರುವಂಥ ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಕಾರಣ ಅದೇ ನಾನು ಹೇಳಿದೆ, ಇನ್ಕ್ಯಾಪಬಲ್, ಇನ್ಎಫಿಷಿಯನ್ಸಿ, ಮನುಷ್ಯನ ಇಂಟರ್ವೆನ್ಷನು, ಮತ್ತು ಬ್ರೀಡಿಂಗ್ ಸೀಸನು, ಮತ್ತು ಇಂಜುರೀಸು, ಮತ್ತು ಮೇಟಿಂಗ್ ಸೀಸನ್, ಮತ್ತು ಕಾಂಪಿಟೇಷನು, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಈಗ ಅದನ್ನ ಮಾಡ್ತಕ್ಕಂಥದ್ದು. ಈಗ 2 ಹುಲಿಗಳು ಒಂದು ಜಾಗದಲ್ಲಿದ್ದಾಗ ಅದನ್ನು ಒಂದು ಹೊಡೆದು ಹೊರಗಡೆ ದೂಕುತ್ತೆ ಅಂದರೆ ಅದು ಒಳ್ಳೆ ಚೆನ್ನಾಗಿರೋದು ಆ ಜಾಗದಲ್ಲಿ ಹುಡ್ಕೊಳ್ಳುತ್ತೆ. ಅದರ ಜೀನ್ಸು ಮುಂದಕ್ಕೆ, ಅದೇ ಜೀನ್ಸು ಮುಂದಕ್ಕೆ ಹೋಗ್ತದೆ. ಆಗ ಇನ್ಕೇಪಬಲ್ ಇರೋದು ಹೊಟ್ಟೋಗುತ್ತೆ. ಇದರಿಂದ ಹೊಟ್ಟೋಗಬೇಕು. ಇದು ಪ್ರಕೃತಿ ನಿಯಮ. ಇನ್ಕೇಪಬಲ್ ಇರೋದನ್ನು ಪ್ರಕೃತಿಯಿಂದ ವೈಪೌಟ್ ಆಗಬೇಕು ಅನ್ನೋದೇ ಡಾರ್ವಿನಿಸಮ್ ಥಿಯರಿ, ಸೈನ್ಸ್ ಕೂಡ ಇದು. ಹಂಗಾಗಿ ಸೈನ್ಸ್ ಹೇಳುತ್ತೆ ಇಟ್ ಈಸ್ ಎ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಷ್ಟೇ ಇರಬೇಕು ಅನ್ನೋದು. ಆ ಸಮಯದಲ್ಲಿ ಏನಾದರೂ ಜಗಳ ಆದಾಗ ಹೊರಗಡೆ ಬರ್ತದೆ. ದಿಸ್ ಇಸ್ ವಾಟ್ ಸೈನ್ಸ್ ಸೇಸ್. ಸರ್, ಕೊನೆಯದಾಗಿ ಈ ಮಾನವ ಕಾಡು ಪ್ರಾಣಿಗಳ ಸಂಘರ್ಷಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಾರ್ವಜನಿಕರು ಸಹಕಾರ ಕೊಡಬೇಕು, ರೈತರು ಸಹಕಾರ ಕೊಡಬೇಕು, ಮತ್ತು ಏನೆಲ್ಲ ಕ್ರಮಗಳು ಆಗಬೇಕು? ಖಂಡಿತವಾಗಿ ನಾನು ಕೇಳಿದ್ರೆ ಮಾನವನ ಸಹಕಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಯಾರ ಜನರ ಜೊತೆ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮನುಷ್ಯನೇ ಕಾಡಿನ ಬೇಲಿಯಾಗಿರಬೇಕು. ನಾವೇನು ರೈಲ್ವೆ ಕಂಬಿ ಹಾಕ್ತೀವಿ, EPT ಮಾಡ್ತೀವಿ, ಸೋಲಾರ್ ಫೆನ್ಸ್ ಮಾಡ್ತೀವಿ, ಇವು ತಾತ್ಕಾಲಿಕ ಅಥವಾ ನಮ್ಮ ಜನಗಳಿಗೆ ಈಗ ನಾವು ಕೊಡ್ತಕ್ಕಂಥ ಒಂದು ಉತ್ತರ. ಆದರೆ ಮನುಷ್ಯನಿಂದ ಕಾಡು ಉದ್ಧಾರ ಆಗಿದೆ, ಅಲ್ಲಿ ನೆನೆಸ್ತಕ್ಕಂಥ ನಮ್ಮ ಇವರಿಂದ ಕಾಡು ಉದ್ಧಾರ ಆಗಿದೆ. ಹಂಗಾಗಿ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಕೆಲಸ ಮಾಡಿದರೆ ಖಂಡಿತವಾಗಿ ಏನು ಕಾಡನ್ನ ಕಾಪಾಡಿದ್ದೇವೆ, ಇದು ನಾವಷ್ಟೇ ಕಾಪಾಡಿಲ್ಲ, ಜನರಿಂದ ಕಾಪಾಡಿರೋದು, ಅಲ್ಲಿ ರೈತರಿಂದ ಕಾಪಾಡಿರೋದು, ಅಲ್ಲಿ ರೈತರು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಆದಿವಾಸಿ ಇವರಿಂದ ಕಾಪಾಡಿರೋದು. ಅವ್ರ ಜೊತೆ ಕೆಲಸ ಮಾಡಿದ್ದೆ ಕಾಡನ್ನ ಇನ್ನೂ ಚೆನ್ನಾಗಿ ನಾವು ಅಭಿವೃದ್ಧಿಪಡಿಸ್ಬೋದು, ಸಾಕಾರವಾಗಿ ಇಳಿಬೋದು, ಮತ್ತು ಹಿತೈಷಿನೂ ಆಡ್ಬೋದು. ಖಂಡಿತವಾಗಿ ಆಗುತ್ತೆ. ಬಂದಿರೋ ಹುಲಿಗಳು ವಾಪಸ್ ಹೋಗೋ ವಿಶ್ವಾಸ ಇದೆಯಾ ತಮಗೆ? ಖಂಡಿತವಾಗಿ ಇರ್ತದೆ. ಹೋಗ್ತವೆ, ಬರ್ತವೆ. ಇದಕ್ಕೆ ಸಹಕಾರ ಬೇಕಷ್ಟೇ, ಸಹಬಾಳ್ವೆ, ಕೋ ಎಕ್ಸಿಸ್ಟೆನ್ಸ್. ಅಟ್ಯಾಕ್ ಆಗಬಾರ್ದು ಅಷ್ಟೇ. ಹೌದು, ನಮ್ಮಲ್ಲೂ ಒಂದು ಅವೇರ್ನೆಸ್ ಇರಬೇಕು. ಅತಿಥಿಗಳನ್ನ ಸತ್ಕಾರ ಮಾಡಬೇಕು. ಹಾಗಂತೇಳಿ ನಾವು ಅವ್ರಿಗೆ ಆಹುತಿ ಆಗಲ್ಲ. ಯಾಕಂದರೆ ಮೈಸೂರಿಗೆ ಪ್ರವಾಸಿಗರಿಗೆ ಮಾತ್ರ ಇಷ್ಟ ಆಗ್ತಾ ಇತ್ತು, ಕಾಡು ಪ್ರಾಣಿಗಳಿಗೂ ಇಷ್ಟ ಆಗ್ತಾ ಇದೆ ಅಂತ ಹಾಗೇನಿಲ್ಲ. ವೈಜ್ಞಾನಿಕವಾಗಿ ನಾವು ಪಾಪ ಜನಗಳಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಇದು DCF ಪರಮೇಶ್ವರ್ ಅವರ ಮಾತು. ಸೊ ಪ್ರಾಣಿಗಳ ಮತ್ತು ಮನುಷ್ಯರ ಸಂಘರ್ಷಕ್ಕೆ ಇತಿಶ್ರೀ ಆಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಖಂಡಿತವಾಗೂ ಆದಷ್ಟು ಬೇಗ ಇದು ಇತಿಶ್ರೀ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.